ಬಾಗಲಕೋಟೆಗೆ ಸಂಬಂಧಪಟ್ಟಾಗೆ ಪಿಸಿ ಗದ್ದಿಗೌಡರು ಗೆಲುವನ್ನ ದಾಖಲಿಸಿದ್ದಾರೆ. ಪಿಸಿ ಗದ್ದಿಗೌಡರು ಅವರಿಗೆ ಇದು ಸತತವಾದಂತಹ ಗೆಲುವುಗಳು. ನಾನು ಮೊದಲೇ ಹೇಳಿದಾಗೆ 5 ಬಾರಿ ಗೆಲುವಿನ ಅಂದ್ರೆ 5ನೇ ಬಾರಿಯ ಗೆಲುವು ಇವತ್ತು ಪಿಸಿ ಗದ್ದಿಗೌಡರಿಗೆ. ಕಳೆದ ಬಾರಿ ವೀಣಾ ಕಾಶಪ್ಪನವರು ಇಲ್ಲಿಂದ ಸ್ಪರ್ಧೆ ಮಾಡಿದ್ರು, 1-2 ಲಕ್ಷ ಮತಗಳ ಅಂತರದಲ್ಲಿ ಸೋತಿದ್ರು, ಹೌದು. ಬಟ್ ಈ ಬಾರಿ ಗೆಲ್ತೀನಿ ಅನ್ನುವಂತ ವಿಶ್ವಾಸದಲ್ಲಿದ್ರು. ಟಿಕೆಟ್ ಪಡೆಯುವಂತ ಸಂದರ್ಭದಲ್ಲೂ ಕೂಡ ಬಹಳ ಗೊಂದಲ ಆಗಿತ್ತು, ಕಣ್ಣೀರ್ ಹಾಕೊಂಡು ಓಡಾಡ್ತಾ ಇದ್ರು ವೀಣಾ ಕಾಶಪ್ಪನವರು. ಹಾಗಾಗಿ ಒಂದೊಂದಲ್ಲಿ ಇಲ್ಲಿ ಸಂಯುಕ್ತ ಪಾಟೀಲ್ ಅವರಿಗೆ ಗೆಲ್ಲುವ ಸುಲಭನ ಅನ್ನುವಂತ ಪ್ರಶ್ನೆ ಇತ್ತು. ಇಲ್ಲ, ಸಂಯುಕ್ತ ಪಾಟೀಲ್ ಅವರಿಗೆ ಈ ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆಗ್ತಾನೆ ಹೇಳ್ತಾ ಇದ್ರೆ ಗಜಕೇಸರಿ ಯೋಗ ಇದ್ರೂ ಕೂಡ ಶಿವಾನಂದ ಪಾಟೀಲ್ ಅಂತ ತಂದೆ ಅಂದ್ರೆ ಸಕ್ಕರೆ ಸಚಿವರು ಇದ್ರೂ ಕೂಡ ಸಾಧ್ಯ ಆಗ್ಲಿಲ್ಲ. ಆಮೇಲೆ ಹೊರಗಿನವರು ಅನ್ನುವಂಥದ್ದಿತ್ತು. ಇದೇ ಬಾಗಲಕೋಟೆ ಹಿಂದೆ ಹೌದು, ಬಾಗಲಕೋಟೆ ಅಂದ್ರೆ ವಿಜಯಪುರ ದಕ್ಷಿಣ ಅಂತ ಕರೆಯಲ್ಪಡ್ತಾ ಇದ್ದಂಥದ್ದು ಈ ಹಿಂದೆ ಬಾಗಲಕೋಟೆ. ಹಾಗಾಗಿ ವಿಜಯಪುರ ಏನಿತ್ತು ಅದು ವಿಜಯಪುರ ಉತ್ತರ ಅನ್ನುವಂಥದ್ದಿತ್ತು. ಈಗ ಏನಾಯ್ತು, ಬಾಗಲಕೋಟೆ ಆದ ನಂತರದಲ್ಲಿ ನಾವು ಬಾಗಲಕೋಟೆಯವರು ನಾವು ವಿಜಯಪುರದವರೆಲ್ಲ ಒಂದೇ, ನಾವು ಇದೇ ಅಭ್ಯರ್ಥಿ ಅಂದ್ರೆ ನಮ್ಮೂರ್ನವರೇ ಅಭ್ಯರ್ಥಿ ಅನ್ನುವಂತ ರೀತಿಯಾಗಿ ಕಾಂಗ್ರೆಸ್ ಎಷ್ಟೇ ಬಿಂಬಿಸಿದ್ರು ಕೂಡ ಮತದಾರ ಹೊರಗಿನವರು ಕೈ ಹಿಡಿಯಲ್ಲ ಅನ್ನುವಂತ ರೀತಿಯಾಗಿ ನಿರ್ಧರಿಸಿದಂಗೆ ಕಂಡು ಬರ್ತಾ ಇದೆ. ಡಿಫರೆನ್ಸ್ ನೋಡಿ, 32,178 ಏನ್ ಬಹಳ ಡಿಫರೆನ್ಸ್ ಅಲ್ಲ. ಆದ್ರೂ ಕೂಡ ಗೆಲುವಿನ ಕಡೆಗೆ ಅದು 1 ಮತ ಆಗ್ಲಿ 100 ಮತ ಆಗ್ಲಿ ಸೋಲೆ. ಬಟ್ ಆಂತರಿಕವಾಗಿ ಕೂಡ ಅಲ್ಲಿ ಸಾಕಷ್ಟು ಸಮಸ್ಯೆ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅಗೇನ್ ಅಲ್ಲೂ ಕೂಡ ವೀಣಾ ಕಾಶಪ್ಪನವರಿತ್ತು, ಬೇರೆಯವರು ಕೂಡ. ಮತ್ತೆ ವೆರಿ ಇಂಪಾರ್ಟೆಂಟ್ಲಿ ಗದ್ದಿಗೌಡರೆಲ್ಲ ಒಂದ್ ಕಡೆ ನಂಗೆ ಬೇಡ ಅನ್ನೋ ರೀತಿ ಮಾತಾಡ್ತಾ ಇದ್ರು. ಅವ್ರಿಗೂ ಕೂಡ ಸ್ವಲ್ಪ ಆಂಟಿ ಇನ್ಕಂಬೆನ್ಸಿ ಒಂಥರ ಆತಂಕಗಳಿತ್ತು. ಇಷ್ಟಾದ್ರೂ ಕೂಡ ಅವರು ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಮಿಸ್ ಮ್ಯಾನೇಜ್ ಮಾಡ್ತು. ಬೇರೆ ಬೇರೆ ಕಾರಣಗಳಿಂದ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡಿರುವಂತಹ ಎಡವಟ್ಗಳು, ರಾಜ್ಯ ರಾಜಕಾರಣದಲ್ಲಿಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಯಾವ ರೀತಿ ನಿರ್ಧಾರ ಮಾಡಿದ್ರು ಅನ್ನೋದೇ ಒಂದು ಪ್ರಶ್ನೆ. ಸಂಯುಕ್ತ ಪಾಟೀಲ್ಗೆ ಅಫ್ಕೋರ್ಸ್ ಬೇರೆ ರಾಜ್ಯಗಳ ಅಥವಾ ಬೇರೆ ಜಿಲ್ಲೆಗಳಿಗೆ ಹೋಗಿ ನೀವು ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳು ಕೌಂಟ್ ಆಗುತ್ತೆ. ಒಂದು ನಿಮ್ಮ ನಾಯಕತ್ವ, ನಿಮ್ಮ ಸ್ಟೇಚರ್ ಅಥವಾ ನಿಮ್ಮ ವಿನ್ನಬಿಲಿಟಿ. ಸಂಯುಕ್ತ ಪಾಟೀಲ್ಗೆ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ವಿನ್ನಬಿಲಿಟಿ ಫ್ಯಾಕ್ಟರ್ ಅಥವಾ ಸ್ಟೇಚರ್ ಏನಿದೆ ಅದಿರುವಂತಹ ಪ್ರಶ್ನೆ. 4 ವರ್ಷದಿಂದ ಓಡಾಡ್ಕೊಂಡಿದ್ರು, ಸೋತಿರ್ಬೋದು, ಮತ್ತೆ ಅದೇ ಜಿಲ್ಲೆಯವರು, ಹೌದು ಅದೇ ಜಿಲ್ಲೆಯವರು. ಆಮೇಲೆ ಪ್ರಬಲವಾದ ಜಾತಿ ಕೂಡ ಹಿಂದೆ ಇತ್ತು. ಸೊ ಇದೆಲ್ಲವೂ ಕೂಡ. ಆಮೇಲೆ ಈ ಬಾರಿ ಶಾಸಕರುಗಳಿದ್ರು, ವೆರಿ ಇಂಪಾರ್ಟೆಂಟ್ಲಿ ಕಾಂಗ್ರೆಸ್ ನ ಶಾಸಕರುಗಳಿದ್ರು. ಕಂಟಿನ್ಯೂಸ್ ಬಾಗಲಕೋಟೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಚೇಂಜ್ ಮಾಡ್ಕೊಂತ ಅಜಯ್ ಕುಮಾರ್ ಸರ್ನಾಯಕ್ ಇರ್ಬೋದು, ಕನ್ಸಿಸ್ಟೆಂಟ್ ಕ್ಯಾಂಡಿಡೇಟ್ ಇಲ್ಲ. ಬೆಂಗಳೂರು ಸೌತ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಲ್ಲೂ ಕೂಡ ಬಾಗಲಕೋಟೆ ಎರಡು ಕೂಡ ಸಿಮಿಲಾರಿಟಿ. ಲಾಸ್ಟ್ 30 ವರ್ಷದಿಂದ ಬೆಂಗಳೂರು ಸೌತ್ ಇರ್ಬೋದು, ಬಾಗಲಕೋಟೆ ಇರ್ಬೋದು, ನೀವು ಹೇಳ್ದಂಗೆ ಹಾವೇರಿ ಇರ್ಬೋದು, ಎಲ್ಲ ಒಂದ್ ಕಡೆ ಕನ್ಸಿಸ್ಟೆನ್ಸಿ ಇಲ್ಲ, ಒಂದಲ್ಲ ಒಂದ್ ರೀತಿಯಂತ ಸಮಸ್ಯೆಗಳು ಇದ್ದೇ ಇದೆ. ಪ್ರತಿ ಬಾರಿ ಕೂಡ ನೀವು ನಾಯಕತ್ವನ ಅಥವಾ ಕ್ಯಾಂಡಿಡೇಟ್ ಅನ್ನ ಚೇಂಜ್ ಮಾಡಿದ ಸಂದರ್ಭದಲ್ಲಿ ಲೋಕಲಿ ಹೇಗೆ ಗ್ರೂಮ್ ಆಗುತ್ತೆ ಲೀಡರ್ಶಿಪ್ ಅದಿರುವಂತಹ ಪ್ರಶ್ನೆ. ಬಹುಶಃ ಈ ಒಂದು ಬಿಗ್ ಟಿಕೆಟ್ ಅಂದ್ರೆ ಅಫ್ಕೋರ್ಸ್ ಕುಮಾರಸ್ವಾಮಿ ಅವರು 2,70,000 ವಿನ್ ಆಗೋದಂತಂದ್ರೆ ಸಹಜವಾಗಿ ಬಹುಶಃ ಒಂದ್ ಕಡೆಗೆ ಗೇಮ್ ಚೇಂಜ್ ಅವರ್ ಅಂತಾನು ಅನ್ಸ್ಬೋದಾಗುತ್ತೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಇಂಪ್ಯಾಕ್ಟ್ ಆಗಿದೆ. ಅವರು ಮಂಡ್ಯದಲ್ಲಿ ನಿಂತ್ಕೊಂಡಿರೋದ್ರಿಂದ ಯಾವ ರೀತಿ ಗ್ರಾಮಾಂತರಕ್ಕೆ ಎಫೆಕ್ಟ್ ಆಯ್ತು, ಯಾವ ರೀತಿ ಮೈಸೂರಿಗೆ ಎಫೆಕ್ಟ್ ಆಯ್ತು, ಯಾವ ರೀತಿ ತುಮಕೂರು ಎಫೆಕ್ಟ್ ಆಯ್ತು, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಒಂದು ನನ್ನ ಪ್ರಕಾರ ಈ ರಿಸಲ್ಟ್ ಏನ್ ಬಂದಿದೆ, JDSಗೆ ಇವಾಗ NDAಗೆ ಬಾರ್ಗೈನಿಂಗ್ ಪವರ್ ಜಾಸ್ತಿ ಆಗುತ್ತೆ. JDSಗೆ 2 ಸೀಟೇ ಇರ್ಬೋದು, 3 ಸೀಟೇ ಇರ್ಬೋದು. ಯಾವುದು ನನ್ನ ಪ್ರಕಾರ ಪ್ರಜ್ವಲ್ ಪ್ರಕರಣದಿಂದ ಏನ್ ಸ್ವಲ್ಪ ಬ್ಯಾಕ್ ಫುಟ್ ಅಲ್ಲಿ ಬಂದ್ರು, ಇವತ್ತೇನಾದ್ರೂ ನೀವು ವಿತೌಟ್ ಪ್ರಜ್ವಲ್ ಪ್ರಕರಣ ಯೋಚನೆ ಮಾಡಿ, ನೀವು JDS 3 ಸೀಟ್ ಗೆದ್ದು BJP ಒಂದು 18-19 ಸೀಟ್ ಗೆದ್ದಿದ್ರೆ ಕುಮಾರಸ್ವಾಮಿ ಅವ್ರ ಸ್ಟೇಕ್ ಸರ್ಕಾರದಲ್ಲಿ ಜಾಸ್ತಿ ಇರ್ತಕ್ಕಂಥ ಆ ಸ್ಟೇಕ್ ಇವಾಗ ವಾಪಸ್ ಎಲ್ಲಿಂದ ಬಂತು ಅಂತಂದ್ರೆ BJPಗೆ ಇವತ್ತೇನು 16-17 ಸೀಟ್ ಆಗುತ್ತೆ. ಅದರಲ್ಲಿ +or-5 ವಿತೌಟ್ JDS ಮಾಡ್ಕೋಬೇಕಾಗಿತ್ತು BJP. 10 ಸೀಟು 12 ಸೀಟ್ಗೆ ಇವತ್ತು BJP ಬಂದಿಲ್ಲ. ಆ ಸ್ಟೇಕ್ ಜಾಸ್ತಿ ಆಗಿರೋದ್ರಿಂದ BJP ಕುಮಾರಸ್ವಾಮಿ ಅವ್ರ ಸ್ಟೇಕ್ ಜಾಸ್ತಿ ಆಗುತ್ತೆ ಸರ್ಕಾರದಲ್ಲಿ. 2+5 2+5 ಹತ್ರ 7 ಸೀಟು ನೀವು ಕಾಂಟ್ರಿಬ್ಯೂಷನ್, ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಲೆಕ್ಕ ಹಿಡಿಬೇಕು.